ಓಂ ಮಂಜುನಾಥಾಯ ನಮೋ ನಮಃ. ಮಕ್ಕಳು ಮನೆಯಿಂದ ಕೆಲಸ ಹೊರಗಡೆ ಹೋಗಿರ್ತಾರೆ. ಸಾಯಂಕಾಲ ಬಂದಾಗ ಅಮ್ಮ ಏನು ತಿಂಡಿ ಏನು ಊಟ ಅಂತ ಕೇಳ್ತೀರ. ಬಾ ಮಗ ಬರ್ತೀಯ ಅಂತ ಅನ್ನ ಸಾರು ಸೊಪ್ಪಿನ ಸಾರು ಮುದ್ದೆ ಏನಮ್ಮ ಬರೀ ಯಾವಾಗ ಸೊಪ್ಪು ಸಾರು ಬಸ್ಸಾರು ಅಂತಿರ್ತೀಯ. ಹೋಗಮ್ಮ ಯಾರು ಊಟ ಮಾಡ್ತಾರೆ ಅಯ್ಯೋ ಅಂತ ಬೇಜಾರಾಗ್ತೀರಾ. ಹೋಟ್ಲಿಗೆ ಹೋಗ್ತೀರಾ. ಹೋಟ್ಲಲ್ಲಿ ಅವರು ನಿಮ್ಮ ತಾಯಿ ಮಾಡಿರುವಂಥ ಪದಾರ್ಥಕ್ಕಿಂತ ಅವ್ರೇನು ಮಾಡ್ತಾರೆ, ಒಂದು ವಸ್ತು ಇರಲಿ ಒಂದು ಪದಾರ್ಥ ಇರಲಿ ಏನೇ ಇರಲಿ ಅವರು ಅವ್ರದ್ದೇ ಒಂದು ಟೇಸ್ಟಿಂಗ್ ಪೌಡ್ರ್ ಹಾಕಿ ನಾಲ್ಗೆಗೆ ರುಚಿಯಾದ ಒಂದು ಪದಾರ್ಥವನ್ನು ಮಾಡಿ ಬಡಿಸ್ತಾರೆ. ಮಗ ಸೂಪರ್ ಸೂಪರ್ ಅಂತೀರ. ಈ ಮನೇಲಿ ತಾಯಿ ತನ್ನ ಮಗ ಊಟ ಮಾಡಲಿಲ್ಲ ಅಂತ ಸ್ವಲ್ಪ ಅಸಮಾಧಾನವಾಗಿ ಇರ್ತಾಳೆ. ಏನಾದ್ರು ಯಾಕಪ್ಪ ಅಲ್ಲಿ ಹೋಗ್ಬಾರ್ದಪ್ಪ ಹೋಟ್ಲದೆಲ್ಲ ತಿನ್ನಬಾರ್ದು ಅಂತ ಏನಾದರೂ ಹೇಳಿದರೆ, ಏನಮ್ಮ ಯಾವಾಗಲೂ ವಟ 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 ಅಂತಿರ್ತೀಯ, ಬಿಡಮ್ಮ ಹೋಗಲಿ ಅಂತ ನೀವು ರೇಗಾಡಬೇಡಿ. ತಾಯಿಯು ಆವಾಗಲೂ ಅಸಮಾಧಾನ ಆಗ್ತಾಳೆ, ಬೇಜಾರಾಗ್ತಾಳೆ. ಆಯಿತು ನಿಮಗೆ ಊಟ ಮಾಡಬೇಕು ಅಂತ ಅಂದರೆ ಮೊದಲೇ ದಿನವೇ ಇಂಥದ್ದು ಮಾಡಮ್ಮ ಅಂತ ಹೇಳಿದ್ವಿ, ಮಾಡಿರ್ತಾಳೆ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಿನಗೆ ಉಣಬಡಿಸ್ತಾಳೆ. ಮುಕ್ಕೋಟಿ ದೇವತೆ ಪ್ರಸಾದ ಇರುತ್ತಲ್ಲ, ಅದಕ್ಕಿಂತ ನಿಮ್ಮ ತಾಯಿ ಮಾಡಿರೋ ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಅವರು ಒಂದಿನ ಯಾವತ್ತಾನಾದರೂ ಕೊನೆ ಉಸಿರೆಳೆದಾಗ ನಿಮಗೆ ಆ ಮನೆ ಮೌನ ಮಶಾನ ಆಗಿ ಆವಾಗ ನಮ್ಮಮ್ಮ ಅದು ಮಾಡು ಇದು ಮಾಡು ನನಗೆ ಮಾರ್ಗದರ್ಶನ ಕೊಡ್ತಿದ್ಲು, ಈಗ ಯಾರಿದ್ದಾರೆ ನನಗೆ ಅಂತ ನೀವೇನು ಮಾಡ್ತೀರಾ, ಆದಷ್ಟು ನೀವು ಸಹ ಮೌನಕ್ಕೆ ಹೋಗ್ತೀರಾ. ಯಾವಾಗಲೂ ಆ ತಾಯಿ ಪ್ರೀತಿ ನಿಮಗೆ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಇದ್ದಾಗ ಅಮ್ಮನ ಹತ್ರ ನೀವು ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತೀರೋ ಅಷ್ಟೇ ಉತ್ಸಾಹದಿಂದ ಮನೆಯ ಪ್ರತಿಯೊಂದು ಕೆಲಸವನ್ನು ನಿಭಾಯಿಸ್ಕೊಂಡು ನಿಮ್ಮನ್ನು ಹೊಂದ್ಕೊಂಡು ಗಂಡ ಮಕ್ಕಳ ಜೊತೆ ಖುಷಿ ಖುಷಿಯಾಗಿ ಅಮ್ಮ ಜೀವನ ಮಾಡೋದನ್ನು ನಿಮ್ಮ ಕಣ್ಣಿಂದ ನೋಡಿ ನೀವು ಸಂತೋಷವಾಗಿರಿ.